ಚಾಮರಾಜ ಒಡೆಯರ್ ಇವರಿಂದ 2025ರ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸುದ್ದಿಗೋಷ್ಠಿ. ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ಇದೇ 6-3-2025ರಿಂದ 10-3-2025ರವರೆಗೆ 5 ದಿನಗಳ ವಿಜೃಂಭಣೆಯಿಂದ ನಡೆಯುವ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವ ಕುರಿತು ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಅರ್ಚಕರಾದ ಚಾಮರಾಜ ಒಡೆಯರ್ ಅವರು 5 ದಿನಗಳ ಕಾಲ ನಡೆಯುವ ನೈವೇದ್ಯ, ನಿವಾಳಿಕೆ, ಮಹಾಪ್ರಸಾದ ಮತ್ತು ಕಾರ್ಯಕ್ರಮಗಳ ವಿವರಣೆಯನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿನಿಧಿ ಮಹಾದೇವ ಕಾಂಬ್ಳೆ, ರಾಯಭಾಗ. ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ನಾಳೆ ಗುರುವಾರ ಕೆಮಲಾಪುರದಿಂದ ಶ್ರೀ ಅರಣ್ಯ ಸಿದ್ದೇಶ್ವರನ ಪಲ್ಲಕ್ಕಿ ಬರುತ್ತದೆ. ಹಾಗೂ ಕಾಡಾಪುರದಿಂದ ಕೆರೂರದಿಂದ ಮಲಕಾರ ಸಿದ್ದೇಶ್ವರನ ಪಲ್ಲಕ್ಕಿ ಇಲ್ಲಿ ಯಲ್ಪಾರಟ್ಟಿಗೆ ಬರುತ್ತದೆ. ಇಬ್ಬರು ಅಣ್ಣ ತಮ್ಮ ಕೂಡಿ ನಾಳೆ ಸಾಯಂಕಾಲ ಬಂದು ರಾತ್ರಿ ಕೊತ್ತಲಕೇರಿ ಮಲಕಾರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಲಕಾರ ಸಿದ್ದೇಶ್ವರನ ವಸ್ತಿ, ಇಲ್ಲಿ ಕೆಮಲಾಪುರದಿಂದ ಬಂದ ಯಲ್ಪಾರಟ್ಟಿ ಅರಣ್ಯ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ಕೆಮಲಾಪುರ ಅರಣ್ಯ ಸಿದ್ದೇಶ್ವರನ ವಸ್ತಿ. ನಂತರ ರಾತ್ರಿ 12 ಗಂಟೆ ಮುಂದೆ ಇಲ್ಲಿದು ಎದ್ದು ನಸಿಕಿನಲ್ಲಿ 4 ಗಂಟೆಗೆ ಅಣ್ಣ ತಮ್ಮರ ಭೇಟಿ, ಇದರ ಭೇಟಿ ಶುಕ್ರವಾರ ಬೆಳಿಗ್ಗೆ ನಸಿಕಿನಲ್ಲಿ 4 ಗಂಟೆಗೆ ಚಾಲು ಆಗುತ್ತದೆ. ದಂಡವತ್ತ ಕಾರ್ಯಕ್ರಮವೂ ಚಾಲು ಆಗುತ್ತದೆ. ಮುಂದೆ ಎಲ್ಲ ಗ್ರಾಮದವರು ಊಟ ಅನ್ನ ಪ್ರಸಾದ ಚಾಲು ಮಾಡುತ್ತಾರೆ. ಈ ಪ್ರಥಮ ನೈವೇದ್ಯ ನಾಳೆ ಚಮ್ಮಳಿಗೆ ಮಾಡ್ಕೊಂಡು ಮಾದಿಗ ಸಮಾಜದವರು ಅವರ ಬಂದ ನಿವಾದಿ ತೆಗೆದುಕೊಂಡು ಬಂದು ಇಲ್ಲಿ ನಿವಾದಿ ಕೊಟ್ಟು ಅರಣ್ಯ ಸಿದ್ದಪ್ಪಗೆ ಚಮ್ಮಳಿಗೆ ಮಾಡ್ಕೊಂಡ್ಬಿಡ್ತಾರೆ. ಆ ಚಮ್ಮಳಿಗೆ ಕೊಟ್ಟು ಅವ್ರದ್ದು ಕಾರ್ಯಕ್ರಮ ಸ್ಟಾರ್ಟ್ ಮೊದಲು ಆಯ್ತು. ಅವ್ರದ್ದು ಚಾಲು ಆದ ಬಳಿಕ ಎಲ್ಲ ಊರದ ನಿವಾದಿ ಚಾಲು ಆಗ್ತದೆ. ಇಲ್ಲಿ ವಿಶೇಷ ಅಂದ್ರೆ ಮಾಂಸಾಹಾರಿ ಏನು ನಡೆಯಲ್ಲ ಅಂತ ಹೇಳ್ತಾರೆ. ಮಾಂಸಾಹಾರಿ ನಡೆದಲ್ಲಿ ಇಲ್ಲಿ ತಿಂದವರು ನಮ್ಮ ಈ ಸರ್ವೆ ನಂಬರ್ದಾಗ ಹಾಯ್ದು ಯಾರೂ ಹಾದಿಲ್ಲ, ಹಾಯಂಗೂ ಇಲ್ಲ. ಮುಂದೆ ಎಗ್ಗದ ಅಂಗಡಿ ಇಲ್ಲ, ಮಾಂಸಾಹಾರಿ ಅಂಗಡಿ ಇಲ್ಲ. ಇಲ್ಲಿ ನಾ ಹುಟ್ಟಕ್ಕಿಂತ ಮೊದಲಿಂದಾದ್ರೂ ಇಲ್ಲ, ಈಗಾದ್ರೂ ಯಾರೂ ಹಿರಿಯರು ಎಲ್ಲರೂ ಏನೋ ಪಪ್ಸ ಇದಾತಾರ ಅಂಥದ್ದು ಏನೂ ಇಲ್ಲಿ ನಮ್ಮಲ್ಲಿ ಒಟ್ಟು ನಡೆಯಂಗೂ ಇಲ್ಲ, ನಡೆದೇ ಇಲ್ಲ. ಅಂಥದ್ದೇನ್ರಿ ಒಂದು ಉದಾಹರಣೆ ಆಗೈತ್ರಿ? ಆಗೈತ್ರಲ್ಲ. ಇಲ್ಲಿ ಕೆಮಲಾಪುರಕ್ಕೆ ಮೊನ್ನೆ ನೋಡ್ರಿ, ಈಗ ಒಟ್ಟು ಒಂದು ತಿಂಗಳಾಯ್ತು. ಈಗ ಮುಮ್ಡೆನ್ಸ್ ಇರಲಿ, ಮುಂದೆ ಎಲ್ಲ ಕಾಸ್ಟದವ್ರು, ಕುರುಬರ ಸಮಾಜದವ್ರು ಇರಲಿ, ಲಿಂಗಾಯತ ಸಮಾಜದವ್ರು ಇರಲಿ, ಎಲ್ಲ ಮಾದಿಗ ಸಮಾಜ, SC ST ಎಲ್ಲರೂ ಒಂದು ತಿಂಗಳು ಅಮಾಸಿನ ಒಂದು ತಿಂಗಳಿರ್ತಾ ಎಲ್ಲರೂ ಮನೆ ಸ್ವಚ್ಛ ಮಾಡಿ ಎಲ್ಲ ಹಾಸಿಗೆ ಎಲ್ಲ ಒಗೆದು ಎಲ್ಲ ಪಂಕ್ತಿ ಮಾಡ್ತಾರೆ. ಉಗಾದಿ ಪಡ್ಡೆ ಆಗೋ ತನಕ ಅಂಥದ್ರಾಗ ಅದನ್ನೇನು ಎಲ್ಲ ಹೇಳಂಗಿಲ್ಲ. ಸ್ವಲ್ಪ ಮಣ್ಣೆ ಇದು ಕೆಮಲಾಪುರದಾಗ ಮಾಂಸಾಹಾರಿ ತಿಂದ ಡೆಬ್ಬ್ಯಾಗ ಕಟ್ಕೊಂಡು ಬರಾಕೈತಿ. ಆ ಕೆಮಲಾಪುರದವ್ರು ಹೇಳ್ರವ್ರು, ಹಿಂಗೆ ಸುಟ್ಟಟ್ಟಿ ಕ್ರಾಸ್ ಮೈಯಿಂದ ಹಾಯಿಸಿ ಹಂಗಾಯ್ಸಿ ಹೋಗು, ಗುಡಿ ಐತಿ ಕಾಯಬೇಡ ಅಂತ ಹೇಳ್ರವ್ರು. ಅಂದ್ರೂ ಕೇಳಲಿಲ್ಲ ಅವ್ರು. ಅದಕ್ಕೇನು ಸಂಬಂಧ ಐತಿ ಅಂದು ಗುಡಿಯಿಂದ ಹಾದು ಹೋಗ್ಬೇಕಂತ ಕರೆಕ್ಟ್ ಬಂದು ಇಲ್ಲಿ ಗುಡಿಯಿಂದ ತಾರ್ಕಂಬಕ್ಕೆ ಬಡ್ದ ಇಬ್ಬರು ಕ್ಲಾಸಿಗೆ. ಅದೇನು ಯಾರಿಗೆ ಹಂಚಿಕೆ ಹಾಕಬೇಕು, ಅಂಗಡಿಯಲ್ಲಿ ಇಡ್ತಾರಂತ ಹಂಚಿಕೆ ಹಾಕೋದತ್ತಂತ ನನ್ನ ಭವಿಷ್ಯದಾಗ ಇಲ್ಲ, ನಾ ಸುಳ್ಳು ಹೇಳಂಗಿಲ್ಲ. ಮತ್ತು ಅದು ನಂಗೆ ಪ್ರತ್ಯಕ್ಷ ಆಗೈತಿ. ಇಲ್ಲಿ ಮೊನ್ನೆ ಒಂದು ತಿಂಗಳಾತ್ರಿ. ಇದೇನು ಹಂಚಿಕೆ ಹಾಕಿ ಭಕ್ತರನ್ನು ತರಿಸುವಂಥ ದಿವಸ ಇಲ್ರಿ. ಎಲ್ಲ ಭಾಳ ಶಾಣೆ ಅದಾರು. ಆದ್ರೆ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಮಾಂಸಾಹಾರಿ ಒಟ್ಟು ನಡೆಯಂಗಿಲ್ಲ. ಅಂದ್ರೆ ಭಾಳ ಕಠಿಣ ಕ್ರಮ ಆಗ್ತೈತಿ. ಮತ್ತೂ ಇಲ್ರಿ, ಕೊಡೋ ನಿರೀಕ್ಷೆ ಐತ್ರಿ. ಒಂದು 7-8 ಲಕ್ಷ ತನಕ ಕೊಡ್ತಾರೆ. ಯಾವ್ಯಾವ ರಾಜ್ಯಗಳಿಂದ ಬರ್ತಾರೆ? ಎಲ್ಲ 3-4 ರಾಜ್ಯದಿಂದ ಬರ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು. ಇಲ್ಲಿ ವಿಶೇಷ ಅಂದ್ರೆ ಭಂಡಾರ ಹಚ್ತಾರೆ. ವಿಶೇಷ ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಆರಾಮ್ ತಪ್ಪಿರ್ತೈತಿ. ದವಾಖಾನಿಗೆ ಹೋಗ್ಬೇಕಾಗಿರ್ತೈತಿ. ದವಾಖಾನಿಗೆ ಹೋಗೋದು ಬೇಡಪ್ಪ, ನನ್ನ ಜಾತ್ರೆ ತಕ ನಿನಗೆ ಎಷ್ಟು ಹತ್ತೈತಿ ಅಷ್ಟು ರೊಕ್ಕ ಕೊಡ್ತೀನಿ, ನನಗೆ ಆರಾಮ ಮಾಡಂದು ಭಂಡಾರ ಕೊಡ್ದಿರ್ತಾರೆ. ಅವೆಲ್ಲ ರೊಕ್ಕ ಗೊಳೆ ಮಾಡ್ಕೊಂಡು ಪೆಟ್ಟಿಗೆ ತೊಗೊಂಡ್ಬಿಡ್ತಾರೆ ರೀ. ಒಬ್ಬೊಬ್ರು 5,000, 10,000, 20,000, 1 ಲಕ್ಷ ತನಕ ತಂದು ಕೊಡ್ತಾರೆ. ಅದೊಂದು ವಿಶೇಷ. ಮುಂದೆ ಕುದುರೆಗತ್ತೆ ಮಾಡಪ್ಪ ನನ್ನ ಮುಂದಿನ ಜಾತ್ರೆ ತಕ ಅಂದು ಬೆಳಿ ಕುದುರೆ ಏರಿಸ್ತಾರೆ, ಅಭಿಷೇಕ ಮಾಡಿಸ್ತಾರೆ, ಹೋಳಿಗೆ, ಶಿಖರಣಿ. ಇಲ್ಲಿ ರೊಕ್ಕದದು ಏನಿಲ್ಲ, ನುಸ್ತಾ ಬರೇ 5 ಒಂದು ಬೋರ್ ಹೊಡೆಯವ್ರು ಇದ್ರಂದ್ರೆ ನಿಮ್ಮ ಹೊಲ್ದಾಗ ಒಂದು 5 ಮಂದಿಗೆ ಅನ್ನ ಹಾಕ್ತೀವಿ. ಹೋಳಿಗೆ, ಬಾಳಿಕಾಯಿ, ಶಿಖರಣಿ ಮಾಡಿ ಇಲ್ಲಿ ದೇವ್ರನ್ನ ಪೌಳ್ಯಾಗ ಬಂದು ಉಣಿಸ್ತನಪ್ಪ ಅಂದ್ರೆ 3 ಇಂಚ 2 ಇಂಚ ನೀರು ಹಾಕ್ತೈತಿ. ಮತ್ತೆ ಎಲ್ಲರ ಬಂಗಾರ ಹಾಕ್ತೀವಿ, ರೊಕ್ಕ ಭಂಡಾರ ಕೆಮಿಕಲ್ ಇರ್ತಿರ್ತದೆ ಇಲ್ರಿ. ಎಲ್ಲ ಅಗದಿ ಭಾಳ ಪ್ಯೂರ್. ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮೀಟಿಂಗ್ದಾಗ ಹೇಳ್ಯಾರು. ಆಮೇಲೆ ಈ ಕಮಿಟಿಗೆ ಎಲ್ಲ ಭಾಳ ವಾರ್ನಿಂಗ್ ಮಾಡ್ಯಾರ. ಒಟ್ಟು ಅಗದಿ ಎಲ್ಲರೂ ಕರೆಕ್ಟ್ ಭಂಡಾರ
ಅಗದಿ ಸೂಕ್ಷ್ಮ ಎಲ್ಲ ಇತ್ತಂದ್ರೆ ಭಂಡಾರ ಮಾರಕ್ಕೆ ಹಚ್ರಿ, ಇರಲಿಲ್ಲ ಅಂದ್ರೆ ನಿಮ್ಮನ್ನ ಕ್ರಮ ತಗೋತಾನೆ ಅಂತ ಹೇಳಿ. ತಮ್ಮ ಹೆಸರು? ಚಾಮರಾಜ್ ಒಡೆಯರ್.